ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ. ಧ್ಯಾನಾवस्थित ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯ ಅಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಅನುಸಂಧಾನದಲ್ಲಿ ಶುಕಾಚಾರ್ಯರ ಆಗಮನವಾಗಿದೆ. ಪರೀಕ್ಷಿತ್ ಮಹಾರಾಜ ಅವರಲ್ಲಿ ಮರಣೋನ್ಮುಖನಾದ ಮನುಷ್ಯನಿಗೆ ಕರ್ತವ್ಯ ಏನು, ಯಚ್ಛ್ರೋತವ್ಯಂ ಅಥೋ ಜಾಪ್ಯಂ, ಏನನ್ನ ಕೇಳಬೇಕು, ಏನನ್ನ ಜಪಿಸಬೇಕು ಎಂಬುದಾಗಿ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕುತ್ತರವಾಗಿ ದ್ವಿತೀಯ ಸ್ಕಂಧದ ಆರಂಭದಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನನ್ನು ಕುರಿತು ಧ್ಯಾನದ ವಿಧಿಯನ್ನು ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ಅತ್ಯಂತ ಪ್ರಮುಖ ಘಟ್ಟಗಳಲ್ಲಿ ಒಂದು ಈ ದ್ವಿತೀಯ ಸ್ಕಂಧ. ಯಾಕೆಂದರೆ ಇದರಲ್ಲಿ ಹೇಗೆ ಧ್ಯಾನ ಮಾಡಬೇಕು, ಭಗವಂತನನ್ನು ಪಡೆಯಬೇಕು ಅಂತ ಇಚ್ಛಿಸುವವ ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ಮಹಾನುಭಾವರಾಗಿರ್ತಕ್ಕಂಥ ಶುಕಾಚಾರ್ಯರು ತಿಳಿಸಿದ್ದಾರೆ. ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರೋ ಹಾಗೆ ಭಾಗವತದಲ್ಲಿ ಸ್ಥೂಲವಾಗಿ 2 ಭಾಗಗಳನ್ನು ಮಾಡ್ತೀವಿ. ಶ್ರೀಕೃಷ್ಣನ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥ ದಶಮಸ್ಕಂಧ ಒಂದು ಭಾಗ ಆದರೆ ಉಳಿದೆಲ್ಲ ಭಾಗವತ ಇನ್ನೊಂದು ಭಾಗ. ಆ ಪರಮಪುರುಷನಾಗಿರ್ತಕ್ಕಂಥ ಶ್ರೀಕೃಷ್ಣನ ಪ್ರಾಪ್ತಿಗೋಸ್ಕರ ಮುಖ್ಯ ಸಾಧನ ಧ್ಯಾನ. ಆ ಧ್ಯಾನವನ್ನು ವಿವರಿಸ್ತಕ್ಕಂಥದ್ದು ದ್ವಿತೀಯ ಸ್ಕಂಧ. ಉಪನಿಷತ್ತುಗಳಲ್ಲಿ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಆತ್ಮಾವಾರೇ ದ್ರಷ್ಟವ್ಯ ಎಂಬುದಾಗಿ ಆದೇಶ ಮಾಡಿದ್ದಾರೆ. ಆತ್ಮ ದ್ರಷ್ಟವ್ಯ, ಆತ್ಮ ಅಂದರೆ ಪರಮಾತ್ಮ, ದ್ರಷ್ಟವ್ಯ ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು. ಯತಃ ದ್ರಷ್ಟವ್ಯ
ಅತಃ ನಿಧಿಧ್ಯಾಸಿತವ್ಯಃ, ಯತಃ ನಿಧಿಧ್ಯಾಸಿತವ್ಯಃ ಅತಃ ಮಂತವ್ಯಃ, ಯತೋ ಮಂತವ್ಯಃ ಅಥೋ ಶ್ರೋತವ್ಯಃ. ಏನರ್ಥ? ಜೀವನದ ಗುರಿ ಪರಮಾತ್ಮನ ಸಾಕ್ಷಾತ್ಕಾರ ಅಂತ ಆದರೆ ಆ ಸಾಕ್ಷಾತ್ಕಾರಕ್ಕೆ ಬೇಕಾಗತಕ್ಕಂಥದ್ದು ನಿಧಿಧ್ಯಾಸನ, ಧ್ಯಾನದ ತುದಿಯಲ್ಲಿ ಸಂಭವಿಸ್ತಕ್ಕಂಥ ಸಮಾಧ್ಯವಸ್ಥೆ ಅಂತ ಹೇಳ್ತೀವಲ್ಲ, ಆ ನಿಧಿಧ್ಯಾಸನ ಅಥವಾ ಸಮಾಧ್ಯವಸ್ಥೆ, ಆ ಸ್ಥಿತಿಯನ್ನು ಹೊಂದಬೇಕಾದ್ರೆ ಮಂತವ್ಯ. ಯಾಕಂದರೆ ಏನು ಧ್ಯಾನ ಮಾಡ್ತೀರಿ ನೀವು? ಧ್ಯಾನಕ್ಕೆ ವಿಷಯನಾದವ ಯಾರು? ಮಂತವ್ಯ ಅಂದರೆ ತಿಳಿಯತಕ್ಕದ್ದು, ಮನನ ಮಾಡತಕ್ಕದ್ದು. ಯಾವುದನ್ನು ಧ್ಯಾನ ಮಾಡ್ತೀರೋ ಅದಕ್ಕೆ ಮೊದಲ ಅದರ ವಿಷಯವನ್ನು ಮನನ ಮಾಡಿ ನಿಶ್ಚಿತಗೊಳಿಸಿಕೊಳ್ಳಬೇಕು. ಆ ಮನನ ಮಾಡಬೇಕಾದ್ರೆ ವಿಷಯದ ಜ್ಞಾನ ಬೇಕು ಮೊದಲ. ಅದಕ್ಕೆ ಶ್ರೋತವ್ಯ. ಶಾಸ್ತ್ರ ಅಧ್ಯಯನದಿಂದ ಭಗವಂತನ ಲಕ್ಷಣಗಳನ್ನು ತಿಳಿದುಕೊಂಡು ಭಗವಂತನ ವಿಷಯಕವಾದ ಜ್ಞಾನವನ್ನು ಮನನದ ಮೂಲಕ ಮನಸ್ಸಿನಲ್ಲಿ ಸ್ಥಿರೀಕರಿಸಿ ಅಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿದಾಗ ಧ್ಯಾನ ಸಿದ್ಧಿಸ್ತಾರೆ. ಆದ್ದರಿಂದ ಮುಂದೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಏನು ಧ್ಯಾನ ಬೇಕು, ಆ ಧ್ಯಾನಕ್ಕೆ ಏನು ಮನನ ಬೇಕು, ಆ ಮನನಕ್ಕೆ ಏನು ಶ್ರವಣ ಬೇಕು, ಆ ಶ್ರವಣಕ್ಕೆ ಭಗವಂತನ ಲಕ್ಷಣಗಳನ್ನು ವಿವರಿಸ್ತಕ್ಕಂಥ ಶಾಸ್ತ್ರಗಳ ಜ್ಞಾನ ಬೇಕು. ಅದಕ್ಕೋಸ್ಕರ 12 ವರ್ಷಗಳ ಕಾಲ ಅಧ್ಯಯನ, ಗುರುಗಳ ಸನ್ನಿಧಿಯಲ್ಲಿ ಕುಳಿತು ಶಾಸ್ತ್ರದಲ್ಲಿ ಭಗವಂತನ ಸ್ವರೂಪವನ್ನು ಹೇಗೆ ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಳ್ತೀವಿ. ಅದಕ್ಕೋಸ್ಕರ ತರ್ಕ, ವ್ಯಾಕರಣ, ಮೀಮಾಂಸಾ ಇತ್ಯಾದಿ ಚತುಶಾಸ್ತ್ರಗಳ ಅಧ್ಯಯನ. ವೇದಾಂತದಲ್ಲಿ ಏನು ಹೇಳಿದ್ದಾರೆ, ಆ ವೇದಾಂತದಲ್ಲಿ ಭಗವಂತನ ಲಕ್ಷಣಗಳನ್ನು ನಿಷ್ಕೃಷ್ಟವಾಗಿ ತಿಳಿದುಕೊಳ್ಳೋದು ಹೇಗೆ, ಇದಕ್ಕೋಸ್ಕರ ತಾನೇ ಇದೆಲ್ಲ ಪ್ರಯತ್ನ. ಸಭೆ ಸಮಾರಂಭಗಳಲ್ಲಿ ವಾಕ್ಯಾರ್ಥಗಳಲ್ಲಿ ಭಾಗವಹಿಸಿ ವಿಜಯಿಯಾಗೋದಾಗಲಿ, ಪ್ರವಚನಾದಿಗಳನ್ನು ಮಾಡಿ ಪ್ರವಚನ ಪಟು ವಿದ್ವಾಂಸ ಅನ್ನಿಸ್ಕೊಳ್ಳೋದಾಗಲಿ, ಇವೆಲ್ಲ ಗೌಣ, ಅಮುಖ್ಯ. ಮುಖ್ಯ ಅಂತಂದ್ರೆ ಇದನ್ನೆಲ್ಲ ಮಾಡಿದ ಮೇಲೆ ಅಂತರಂಗದಲ್ಲೇ ಭಗವತ್ ಸ್ವರೂಪದ ಜ್ಞಾನ ನನಗೆ ನಿಷ್ಕೃಷ್ಟವಾಗಿ ನಿಸ್ಸಂದೇಹವಾಗಿ ಆಗಿದೆಯೋ ಇಲ್ಲವೋ ಅನ್ನೋ ವಿಚಾರ. ಆ ನಿಷ್ಕೃಷ್ಟವಾದ ಭಗವಂತನ ಜ್ಞಾನ ಆದ ಮೇಲೆ ಆ ಜ್ಞಾನವನ್ನು ಉಪಯೋಗಿಸಿಕೊಂಡು ಧ್ಯಾನ ಹೇಗೆ ಮಾಡಬೇಕು, ಆ ಧ್ಯಾನದ ಕ್ರಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದ್ವಿತೀಯ ಸ್ಕಂಧ ಪ್ರಥಮ ಅಧ್ಯಾಯ ಶ್ಲೋಕ 12, 13, 14, 15, 16. ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈರ್ಹಾಯನೈರಿಹ ವರಂ ಮುಹೂರ್ತಂ ವಿದಿತಂ ಘಟೇತ ಯಶಸೇ ಯತಃ. ಪ್ರಮತ್ತಸ್ಯ ಇಹ ಬಹುಭಿಃ ಪರೋಕ್ಷೈಃ ಹಾಯನೈಃ ಕಿಂ ಯತಃ ಮುಹೂರ್ತಂ ಶ್ರೇಯಸೇ ಘಟೇತ ಮುಹೂರ್ತಂ ವರಂ ವಿದಿತಂ. ಏನು ಹೇಳ್ತಾ ಇದ್ದಾರೆ? ಈ ಪ್ರಮತ್ತಸ್ಯ ಇಂದ್ರಿಯ ಪ್ರಪಂಚದಲ್ಲಿ ಉನ್ಮತ್ತನಾಗಿ ಇರತಕ್ಕಂಥ ವ್ಯಕ್ತಿಗೆ ಪರೋಕ್ಷೈಃ ಬಹುಭಿಃ ಹಾಯನೈಃ ಕಿಂ ಪ್ರಯೋಜನ. ಹಾಯನ ಅಂದರೆ ವರ್ಷಗಳು ಅಂತ ಅರ್ಥ. ವತ್ಸರೈಹಿ, ಎಂಥ ವರ್ಷಗಳವು? ಪರೋಕ್ಷೈಹಿ, ಮುಂದೆ ಬರತಕ್ಕಂಥವುಗಳು. ಪರೋಕ್ಷ ಅಂದರೆ ಪ್ರತ್ಯಕ್ಷ ಅಲ್ಲದ್ದು. ವರ್ತಮಾನ ಪ್ರತ್ಯಕ್ಷ, ಭೂತ ಒಂದು ಕಾಲಕ್ಕೆ ಪ್ರತ್ಯಕ್ಷ,
ಪರೋಕ್ಷೈ ಹಾಯನೈ ಅಂದರೆ ಆಗಾಮಿಭಿ, ಇನ್ನು ಮುಂದೆ ಬರ್ತಕ್ಕಂಥದ್ದು, ಈಗಾಗಲೇ ಪ್ರತ್ಯಕ್ಷ ಅಲ್ಲದೇ ಇರುವುದು. ಎಷ್ಟು ವರ್ಷ ನಮಗೆ ಆಯುಷ್ಯ ಇದೆ ಮುಂದೆ ಸಾಧನೆಗೆ ಅನ್ನೋದು ಮಹತ್ವದ್ದಲ್ಲ ಅಂತ ಹೇಳ್ತಾರೆ ಶುಕಾಚಾರ್ಯರು. ಯಾಕಂದ್ರೆ ವರಂ ಮುಹೂರ್ತಂ ವಿದಿತಂ, ಒಂದು ಮುಹೂರ್ತ ಶ್ರೇಯಸ್ಸೇ ಘಟೇತ, ಪ್ರಯತ್ನ ಮಾಡಿದ್ರೆ, ಏಕಾಗ್ರ ಮನಸ್ಸಿನಿಂದ ಪ್ರಯತ್ನ ಮಾಡಿದ್ರೆ ಒಂದು ಮುಹೂರ್ತ ಸಾಕು. ವರಂ ಅಂದರೆ ಮೋಕ್ಷ ಸಾಧಕಂ, ವಿದಿತಂ ಪ್ರಖ್ಯಾತಂ, ಒಂದು ಮುಹೂರ್ತ ಮೋಕ್ಷ ಸಾಧಕ ಆಗಬಲ್ಲದು. ಇದು ಪ್ರಖ್ಯಾತ, ಇದು ಜ್ಞಾನಿಗಳು ಬಲ್ಲರು ಈ ವಿಷಯವನ್ನು. ವರಂ ಮುಹೂರ್ತಂ ವಿದಿತಂ ಘಟೇತ ಶ್ರೇಯಸೇ ಯತಃ, ಶ್ರೇಯಸೇ ಮೋಕ್ಷಾಯ. ಆದ್ದರಿಂದ ಇನ್ನು ಎಷ್ಟು ವರ್ಷ ನಮಗೆ ಉಳಿದಿದೆ, ಎಷ್ಟು ವರ್ಷ ಹೋಯಿತು, ಈ ಲೆಕ್ಕಾಚಾರಕ್ಕೆ ಬೀಳಬೇಡ್ರಿ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಒಂದು ದೃಷ್ಟಾಂತವನ್ನು ಮುಂದಿನ ಶ್ಲೋಕದಲ್ಲಿ ನೀಡ್ತಾ ಇದ್ದಾರೆ. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇಯತ್ತಾಂ ಇಹಾಯುಷಃ ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಇಹ ಆಯುಷಃ ಯತ್ತಾಂ ಜ್ಞಾತ್ವಾ ಮುಹೂರ್ತಾತ್ ಸರ್ವಂ ಉತ್ಸೃಜ್ಯ ಅಭಯಂ ಹರಿಂ ಗತವಾನ್ ಖಟ್ವಾಂಗೋ ನಾಮ ರಾಜರ್ಷಿ. ಅಭಯಂ ಅಂದರೆ ವಿಜಯಧ್ವಜ ತೀರ್ಥರು ಟೀಕೆಯಲ್ಲಿ ಬರೀತಾರೆ, ಅಭಯ ಲಕ್ಷಣಂ ಮೋಕ್ಷಂ ಗತವಾನ್ ಇತ್ಯನ್ವಯ. ಖಟ್ವಾಂಗ ಅಂತ ಮಹಾಪರಾಕ್ರಮಿಯಾದ ರಾಜ ದೇವತೆಗಳಿಗೆ ದೇವಾಸುರರ ಯುದ್ಧದಲ್ಲಿ ಸಹಾಯ ಮಾಡಿ ದೈತ್ಯರನ್ನು ಜಯಿಸಿದ. ಸ್ವರ್ಗದಲ್ಲಿ ದೇವತೆಗಳು ವರಂ ವೃಣೀಶ್ವ, ಏನಾದರೂ ವರ ಕೇಳಪ್ಪ, ನಮಗೆ ಸಹಾಯ ಮಾಡಿದ್ದಿ ಅಂದರು. ಅವ ಹೇಳ್ದ, ನನಗೆ ಆಯುಷ್ಯ ಎಷ್ಟದ ಹೇಳ್ರಿ, ಅದ್ರ ಮೇಲಿಂದ ಏನು ವರ ಕೇಳಬೇಕು ನಿರ್ಣಯ ಮಾಡ್ತೀನಿ. ಅವ್ರು ಹೇಳಿದರು, ಬಹಳ ಬುದ್ಧಿವಂತ ನೀನು, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಿ. ಯಾಕಂದ್ರೆ ನಿನಗೆ ಉಳಿದಿರೋ ಆಯುಷ್ಯ ಒಂದು ಮುಹೂರ್ತ ಮಾತ್ರ. ಅಂದ ಕೂಡಲೇ ವಿಮಾನದಲ್ಲಿ ಭೂಮಿಗೆ ಮರಳಿ ಧ್ಯಾನಮಗ್ನನಾದ. ಒಂದು ಗಳಿಗೆಯಲ್ಲಿ ಧ್ಯಾನ ಹತ್ತಿ ಈ ಶರೀರವನ್ನು ತ್ಯಜಿಸಿ ಮೋಕ್ಷಕ್ಕೆ ನಡೆದ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಮಹಾರಾಜ ನಿನಗೆ 7 ದಿನಗಳು ಇವೆ. ಆದ್ದರಿಂದ 7 ದಿನಗಳಿವೆ ಅಂತನ್ನೋ ವಿಚಾರ ಮನಸ್ಸಿನಲ್ಲಿ ಬಂದಿದ್ರೆ 7 ದಿನಗಳಿವೆ ಅಂತ ಹೇಳ್ತಾ ಇದ್ದೇನೆ. ಒಂದು ಮುಹೂರ್ತ ಸಾಕು. ತವಾಪ್ಯೇತರಿಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ ತಾವದ್ಯತ್ ಸಾಂಪರಾಯಿಕಂ. 14ನೇ ಶ್ಲೋಕ. ಮುಂದಿನ ಶ್ಲೋಕಕ್ಕೆ ಹೋಗೋ ಮೊದಲು ಇಲ್ಲೊಂದೆರಡು ಗಮನ ಹರಿಸಬೇಕಾದ ವಿಷಯಗಳಿವೆ. ಒಂದು, ಮಹಾರಾಜ ವಿಮಾನ ಹಿಡಿದು ಭೂಮಿಗೆ ಮರಳಿ ಧ್ಯಾನ ಮಾಡಿದ ಅಂತ ಟಿಪ್ಪಣಿಕಾರರು ಬರೀತಾರೆ. ಸ್ವರ್ಗದಲ್ಲೇ ಯಾಕೆ ಧ್ಯಾನ ಮಾಡಲಿಲ್ಲ? ಆಯುಷ್ಯ ಸ್ವಲ್ಪ ಅದ ಅಂದಮೇಲೆ ಇದ್ದಲ್ಲೇನೆ ಧ್ಯಾನ ಮಗ್ನನಾಗಬಹುದಾಗಿತ್ತಲ್ಲ, ಭೂಮಿಗೆ ಯಾಕೆ ಬಂದ? ಅಂದ್ರೆ ಸ್ವರ್ಗ ರಜೋಗುಣ ಅಧಿಕವಾಗಿರೋ ಸ್ಥಳ, ಅಲ್ಲಿ ಮನಸ್ಸಿನ ಏಕಾಗ್ರ ಸುಲಭ ಅಲ್ಲ ಅಂತ ಭಾವಿಸಿ ಸಾಧನಾ ಭೂಮಿ ಅಂತ ಖ್ಯಾತವಾಗಿರ್ತಕ್ಕಂಥ ಭೂಮಿಗೆ ಬಂದು ಧ್ಯಾನ ಮಗ್ನನಾದ ಅಂತ ಟೀಕೆಯಲ್ಲಿ ಬರೀತಾರೆ. ಏವಂ ಆಯುಷಃ ಇಯತ್ತಾಂ ಪ್ರಮಾಣಂ ಜ್ಞಾತ್ವಾ ಸ್ವರ್ಗೇ ರಜೋಗುಣೋಧಿಕೆ ಮನಸಃ ನೈಶ್ಚಲ್ಯ ಅಸಂಭವಾತ್. ಅಧಿಕವಾಗಿರ್ತಕ್ಕಂಥ ಆ ಸ್ವರ್ಗದಲ್ಲಿ ಮನಸ್ಸಿಗೆ ನಿಶ್ಚಲತೆ ಅಸಂಭವಾದ್ದರಿಂದ ಇಹ ಸಾಧನಾ ಭೂಮೌ ಆಗತ್ಯ, ಈ ಸಾಧನಾ ಭೂಮಿಗೆ ಬಂದು ಸರ್ವಂ ದೇಹಾದಿಕಂ ಉತ್ಸೃಜ್ಯ, ತಾನು ತನ್ನದು ಅನ್ನೋದನ್ನು ಎಲ್ಲವನ್ನೂ ಕೂಡ ಮನಸ್ಸಿನಿಂದ
ತ್ಯಜಿಸಿ ಅಭಯಂ ಅಭಯ ನಿವರ್ತಕಂ ಹರಿಂ, ಆ ಅಭಯಪ್ರದನಾಗಿರ್ತಕ್ಕಂಥ ಭಯ ನಿವರ್ತಕಂ ಹರಿಂ, ಭಯ ನಿವರ್ತಕನಾಗಿರ್ತಕ್ಕಂಥ ಅಭಯಪ್ರದನಾಗಿರ್ತಕ್ಕಂಥ ಆ ಶ್ರೀಹರಿಯನ್ನು ಧ್ಯಾನ ಮಾಡ್ತಾ ಮುಹೂರ್ತಾತ್ ಮುಹೂರ್ತ ಮಾತ್ರೇಣೈವ ಧ್ಯಾನೇನ ಹರಿಂ ಗತವಾನ್ ಪ್ರಾಪ್ತಃ ಇತ್ಯರ್ಥ ಅಂತ ಬರೀತಾರೆ. ಇಲ್ಲಿ ನೋಡಿ, ಹಾಗಾದರೆ ನಮಗೆ ಇಲ್ಲಿರುವವ್ರಿಗೆ ತಕ್ಷಣಕ್ಕೆ ಬರೋ ವಿಚಾರ, ಸಾಧನಾ ಭೂಮಿ ಯಾವುದು? ಭೂಲೋಕಕ್ಕೆ ಬಂದ, ಭಾರತಕ್ಕೆ ಬಂದ ಅಂತೇನು ಹೇಳಲಿಲ್ಲ. ಅಂತೂ ಯಾವುದೋ ಸಾಧನಾ ಭೂಮಿ, ಯಾವುದೋ ಭೋಗ ಭೂಮಿ ಅಂತ ಇದೆ. ಸ್ವರ್ಗ ರಜೋಗುಣ ಅಧಿಕವಾಗಿರ್ತಕ್ಕಂಥ ಭೋಗಭೂಮಿ, ಭೂಲೋಕ ಸಾಧನಾ ಭೂಮಿ. ಆದ್ದರಿಂದ ಭೂಲೋಕಕ್ಕೆ ಬಂದ. ಆ ಭೂಲೋಕದಲ್ಲಿ ಮತ್ತೆ ಅಮೇರಿಕ ಭೋಗಭೂಮಿ, ಭಾರತ ಸಾಧನಾ ಭೂಮಿ ಅಂತ ಕೆಲವರು ಹೇಳ್ತಾರೆ. ಹಾಗೇನಾದರೂ ಇದೆಯಾ? ಹಾಗಿದ್ದರೆ ನಮಗಿಲ್ಲಿ ಧ್ಯಾನ ಅಸಂಭವವ ಅನ್ನೋ ಆಶಂಕೆಗಳು ಮನಸ್ಸಿನಲ್ಲಿ ಏಳಬಹುದು. ಒಂದು, ಭೂಮಿಗೆ ಬಂದ ಅಂತ ಇದೆ, ಭಾರತಕ್ಕೆ ಬಂದ ಅಂತ ಇಲ್ಲ. ಇಡೀ ಭೂಮಿ ಸಾಧನಾ ಕ್ಷೇತ್ರ ಒಂದು. ಎರಡನೇದ್ದು, ಆ ಖಟ್ವಾಂಗ ರಾಜಋಷಿ ಇರತಕ್ಕಂಥ ಸಂದರ್ಭ ಎಂಥದ್ದು ನೋಡಬೇಕು. ಅವನಿಗಿರೋ ಆಯುಷ್ಯ ಒಂದು ಮುಹೂರ್ತ ಮಾತ್ರ. ಮುಹೂರ್ತ ಅಂದರೆ ಏನು ಅನ್ನೋದನ್ನು ನೋಡೋಣ, ಅದನ್ನು ಕೊಟ್ಟಿದ್ದಾರೆ. ಆ ಒಂದು ಮುಹೂರ್ತದ ಸಮಯದಲ್ಲಿ ಸ್ವರ್ಗದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಧ್ಯಾನದಲ್ಲಿ ತೊಡಗಿಸಿ, ಓಹ್ ಆಗಲಿಲ್ಲಪ್ಪ, ಭೂಮಿಗೆ ಹೋಗೋಣ, ಬೇರೆ ಕಡೆಗೆ ಹೋಗೋಣ ಅನ್ನೋ ಚಾಯ್ಸಿಗೆ ಅವಕಾಶ ಇಲ್ಲ. ಬೇರೆ ಕಾಲ, ಬೇರೆ ದೇಶ, ಇವುಗಳನ್ನೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡೋ ಸಮಯ ಇಲ್ಲ. ಆಯುಷ್ಯ ತುಂಬ ಅಲ್ಪ. ಹೀಗಾಗಿ ಸಾಧನಾ ಭೂಮಿ ಅಂತ ಅವನಿಗೆ ಗೊತ್ತಿದ್ದ, ಸಾಧನಾ ಭೂಮಿಯಾಗಿ ಅವನಿಗೆ ಸುಪರಿಚಿತವಿದ್ದ ಭೂಲೋಕಕ್ಕೆ ಬಂದು ಅಲ್ಲಿ ಧ್ಯಾನವನ್ನು ಮಾಡಿದ. ನಮಗೆ ಸಮಯ ಇರುವವರಿಗೆ ಇವತ್ತು ಬೆಳಗಿನ ಸಂಧ್ಯಾ ವಂದನೆಯಲ್ಲಿ ಯಾಕೋ ಮನಸ್ಸು ಅಷ್ಟು ಸರಿಯಾಗಲಿಲ್ಲ, ಚಾಂಚಲ್ಯ ಆಯಿತು, ಸಂಜೆ ಜಪದಲ್ಲಿ, ನಾಳಿನ ಜಪದಲ್ಲಿ ಆಯುಷ್ಯ ಇದೆ ಅಂತೇನು ಗ್ಯಾರಂಟಿ ಇಲ್ಲ, ಅಂದ್ಕೋತೀವಿ ಅಷ್ಟೇ. ಆದರೆ ಅವನ ತರಹ ಇನ್ನೊಂದು ಮುಹೂರ್ತ ಮಾತ್ರ ನಿನಗೆ ಆಯುಷ್ಯ ಅಂತ ಹೇಳಿಲ್ಲ ನಮಗೆ. ಅನಿಶ್ಚಿತತೆ ಒಂದು ಕಡೆ ಇದ್ದೇ ಇದೆ. ಹೀಗಾಗಿ ವಿ ಹ್ಯಾವ್ ಸಮ್ ಚಾಯ್ಸಸ್, ಅಟ್ಲೀಸ್ಟ್ ವಿ ಥಿಂಕ್ ಸೊ. ಅವನಿಗೆ ನಿಶ್ಚಿತವಾಗಿ ಮುಹೂರ್ತ ಮಾತ್ರ ಆ ದೇಹದಲ್ಲಿ ಆಯುಷ್ಯ ಅಂತ ಗೊತ್ತಿದ್ದರಿಂದ ಎಲ್ಲಿ ಧ್ಯಾನ ಸುಲಭವಾಗಿ ಅನಾಯಾಸವಾಗಿ ಆಗ್ತದೋ ಅಂಥ ಸಾಧನಾ ಭೂಮಿ ಭೂಲೋಕ, ಅಲ್ಲಿಗೆ ಹೋಗಿ ಧ್ಯಾನ ಮಾಡಬೇಕು ಅಂತ ಬಂದ. ಇನ್ನು ಮುಹೂರ್ತ ಅಂದರೆ ನಾವು ಏನೋ ಕೆಲವು ಸೆಕೆಂಡುಗಳು ಅಂತ ಅನ್ಕೋತೀವಿ. ಒಂದು ಮುಹೂರ್ತದಲ್ಲಿ ಬಂದೆ, ಮದುವೆ ಮುಹೂರ್ತ, ಮುಂಜಿ ಮುಹೂರ್ತ ಅಂತ ಕೊಟ್ಟಿರ್ತಾರೆ. ಮುಹೂರ್ತ ಮೀರ್ತದೆ, ಬೇಗ ಆಗಬೇಕು. ಏನು ಮುಹೂರ್ತ ಅಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಬಳಸುವ ಪಾರಿಭಾಷಿಕ ಶಬ್ದಗಳಲ್ಲಿ ಒಂದದು. ಕಾಷ್ಠ, ಕಲಾ, ಕ್ಷಣ, ಘಟಿಕ, ಮುಹೂರ್ತ ಇವೆಲ್ಲ ಜ್ಯೋತಿಷ್ಶಾಸ್ತ್ರದ ಸಮಯ ಗಣನೆಯ ಪಾರಿಭಾಷಿಕ ಪದಗಳು. ಆಧುನಿಕ ಮಾನದಲ್ಲಿ ಒಂದು ಮುಹೂರ್ತ ಅಂದರೆ 48 ನಿಮಿಷಗಳು ಅಂತ ಬರೀತಾರೆ. ಆದ್ದರಿಂದ ಈ ಕೆಲವು ಸೆಕೆಂಡುಗಳ ಕಾಲ ಅಲ್ಲ ಒಂದು ಮುಹೂರ್ತ ಅಂದರೆ 48 ನಿಮಿಷಗಳು. ಆ ಎಂಥ ವಿಮಾನ ಬಳಸಿದ್ನೋ, ಎಷ್ಟು ಬೇಗ ಭೂಮಿಗೆ ಬಂದನೋ, ಎಷ್ಟು ಸಮಯ ಇತ್ತು ಅವನಿಗೆ, ಈ ವಿವರಗಳು ಉಪಲಬ್ಧಿ ಇಲ್ಲ. ಅಂತೂ ಆ 48 ನಿಮಿಷಗಳಲ್ಲಿ ಭೂಲೋಕಕ್ಕೆ ಬಂದು ಸರ್ವಸ್ವವು ದೇಹವನ್ನು ಮೊದಲು ಮಾಡಿಕೊಂಡು ಯಾವುದು ನನ್ನ ಅಲ್ಲ, ನನ್ನದಲ್ಲ ಅನ್ನೋ ಅಭಿಮಾನ ತ್ಯಾಗ, ದೇಹಾಭಿಮಾನ ಮತ್ತು ದೇಹಕ್ಕೆ ಸಂಬಂಧಿಸಿದ ಪತ್ನಿ, ಪುತ್ರ, ರಾಜ್ಯ ಯಾವುದರ ಅಭಿಮಾನವನ್ನು ಇಟ್ಟುಕೊಳ್ಳದೆ ಭಗವಂತನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಆ ಧ್ಯಾನ ಸ್ಥಿತಿಯನ್ನು ಪಡೆದು ಹರಿಪದವನ್ನು ಸಂಪಾದಿಸಿದ ಎಂಬುದಾಗಿ ಆ
ಖಟ್ವಾಂಗ ಅನ್ನೋ ರಾಜರ್ಷಿಯ ಕಥಾನಕವನ್ನು ಹೇಳಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ತವಾಪಿ ಏತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ. ನಿನಗೂ ಕೂಡ ಹೇ ಕೌರವ್ಯ, ಕುರುವಂಶಜಾತ, ಕೌರವ ಅಂತ ಅರ್ಥ ಅಲ್ಲ, ಕೌರವರು ಪಾಂಡವರು ಅಂತೀವಲ್ಲ ಆ ಅರ್ಥದಲ್ಲಲ್ಲ. ಪರೀಕ್ಷಿತ ಪಾಂಡವರ ವಂಶದವನು, ಅಭಿಮನ್ಯುವಿನ ಮಗ, ಅರ್ಜುನನ ಮೊಮ್ಮಗ. ಅವನನ್ನು ಕೌರವ್ಯ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಏನು ಕೌರವ್ಯ ಅಂದರೆ ಕುರುವಂಶದಲ್ಲಿ ಬಂದವನೇ. ಯಾಕೆ ಆ ಶಬ್ದವನ್ನು ಬಳಸ್ತಾ ಇದ್ದಾರೆ ಅಂದರೆ, ಈ ವಂಶದ ಮೂಲ ಪುರುಷ ಕುರು. ಕೌರವರು ಪಾಂಡವರು ಇಬ್ಬರೂ ಕುರುಗಳೇನೆ. ಯಾಕಂದರೆ ಇವರಿಬ್ಬರಿಗೂ ಮೂಲ ಪುರುಷ ಕುರು ಮಹಾರಾಜ. ಅವನ ಹೆಸರಿನಿಂದ ಕುರುಕ್ಷೇತ್ರ ಅಂತಾಗಿದೆ. ಧರ್ಮಕ್ಷೇತ್ರ ಅಂತ ಅದು ವಿಖ್ಯಾತವಾಗಿತ್ತು. ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಅಂತ ಮೊದಲನೇ ಶ್ಲೋಕದಲ್ಲಿ ಬರ್ತಾ ಇದೆ. ಭೌಗೋಳಿಕವಾಗಿ ಆ ಕುರುಕ್ಷೇತ್ರ ಧರ್ಮಕ್ಷೇತ್ರ ಎರಡೂ ಅಕ್ಕಪಕ್ಕ ಇರೋ ಸ್ಥಳಗಳು ಅಂತ ಹೇಳ್ತಾರೆ. ಧರ್ಮಕ್ಷೇತ್ರದಲ್ಲಿ ಅವರು ಶಿಬಿರಗಳನ್ನು ಮಾಡಿಕೊಂಡಿದ್ದರು, ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿದರು ಅಂತಲೂ ಹೇಳ್ತಾರೆ. ಏನೇ ಇರಲಿ, ಆ ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಕುರುಕ್ಷೇತ್ರ ಅಥವಾ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಇವುಗಳನ್ನೆಲ್ಲ ಮಾಡಿದವನು ಕುರು ಮಹಾರಾಜ. ಅವನ ಹೆಸರಿನಿಂದ ಆ ಕ್ಷೇತ್ರಗಳು ಪ್ರಸಿದ್ಧಿ ಪಡೆದಿವೆ. ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾನೆ ಮಹಾನುಭಾವ. ಆದ್ದರಿಂದ ಅಂಥ ಪುಣ್ಯಪುರುಷನಾದ ಕುರುವಂಶಜ ನೀನು ಅಂತ ಹೇ ಕೌರವ್ಯ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಏತರ್ಹಿ ಇದಾನೀಮಪಿ ತವ ಸಪ್ತಾಹಂ ಜೀವಿತಾವಧಿ, 7 ದಿವಸ ನಿನಗೆ ಅವಧಿ ಇದೆ. ಆದ್ದರಿಂದ ತತ್ಸರ್ವಂ ತಾವತ್ ಸಾಂಪ್ರದಾಯಿಕಂ ಅಂದರೆ ಪರಲೋಕ ಸಾಧನಂ ಉಪಕಲ್ಪಯ ಕುರು. ಏನೇನು ನಿನಗೆ ಅನುಕೂಲ ಇದೆ, ಮಾನಸಿಕ ದೈಹಿಕ ಬೌದ್ಧಿಕ ಪರಿಸರದ್ದು ಸೇರಿ ಎಲ್ಲ ನಿನಗಿರೋ ಅನುಕೂಲಗಳನ್ನು ಉಪಯೋಗಿಸಿ ಈ 7 ದಿನದ ಆಯುಷ್ಯದೊಳಗೆ ಪರಮಪದವನ್ನು ಪಡೆಯಲಿಕ್ಕೆ ಬೇಕಾಗತಕ್ಕಂಥ ಎಲ್ಲ ಸಾಧನ ಮಾಡಿಕೊ. ಸಾಂಪ್ರದಾಯಿಕಂ ಉಪಕಲ್ಪಯ ಪರಲೋಕ ಸಾಧನಂ ಕುರು ಅಂತ ಮಹಾನುಭಾವರಾಗಿರ್ತಕ್ಕಂಥ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನನ್ನು ಕುರಿತು ಹೇಳ್ತಾ ಇದ್ದಾರೆ. ಅಂತಕಾಲೇ ತು ಪುರುಷಃ ಆಗತೇ ಗತ ಸಾಧ್ವಸಃ ಛಿಂದ್ಯಾತ್ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಏಚತಂ. ಅಂತಕಾಲೇ ಆಗತೆ ಸಾಧ್ವಸಃ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇ ಅನುಯೇ ಚ ತಂ ಛಿಂದ್ಯಾತ್. ಹೇಳ್ತಾ ಇದ್ದಾರೆ, ಅಸಂಗಶಸ್ತ್ರೇಣ ಅನಾಸಕ್ತಿ ಅನ್ನೋ ಅಸ್ತ್ರದಿಂದ ದೇಹದಲ್ಲೂ ಮತ್ತು ಏಚ ತಮ್ಮ ದೇಹವನ್ನು ಅನುಸರಿಸಿ ಬರ್ತಕ್ಕಂಥ ನಾನು ನನ್ನವರು ಅನ್ನೋ ಎಲ್ಲ ವಿಷಯಗಳಲ್ಲೇ ಎಲ್ಲ ವಿಧವಾದ ಸಂಪರ್ಕವನ್ನು ಕಡಿದುಕೋ, ಕತ್ತರಿಸಿಕೊ, ನಿರ್ದಯವಾಗಿ ಕತ್ತರಿಸಿಕೊ. ಗತ ಸಾಧ್ವಸಃ ಅಂದರೆ ಮೃತ್ಯು ಭಯ ಶೂನ್ಯ. ಬಹಳ ಮಹತ್ವದ ವಿಶೇಷಣ ಇದು. ಮರಣ ಅಂದ ಕೂಡಲೇ ಮನಸ್ಸಿನಲ್ಲಿ ಉತ್ಪನ್ನವಾಗುವ ಭಾವ ಭಯ. ಮೊದಲು ಆ ಭಯವನ್ನು ತೊಡೆದು ಹಾಕು, ಗತ ಸಾಧ್ವಸಃ. ಆಮೇಲೆ ಇನ್ನೊಂದು ಬಹಳ ಅವಶ್ಯವಾಗಿ ಮಾಡತಕ್ಕಂಥ ಕರ್ತವ್ಯ ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಗೃಹಾತ್ ಪ್ರವ್ರಜಿತೋ, ಮನೆ ಬಿಡು ಅಂತಾರೆ. ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥ ಜಲಾಪ್ಲುತಃ ಶುಚೌ ವಿವಿಕ್ತ ಆಸೀನೋ ವಿಧಿವತ್ ಕಲ್ಪಿತಾಸನೆ. ಗೃಹಾತ್ 16ನೇ ಶ್ಲೋಕ. ಗೃಹಾತ್ ಪ್ರವ್ರಜಿತಃ ಧೀರಃ ಪುಣ್ಯತೀರ್ಥ ಜಲಾಪ್ಲುತಃ ಶುಚೌ ವಿವಿಕ್ತೆ ಆಸೀನಃ ವಿಧಿವತ್ ಕಲ್ಪಿತಾಸನೆ.
ಅಷ್ಟಾಂಗದಲ್ಲಿ ಆಸನದಿಂದ ಆರಂಭಿಸ್ತಾ ಇದ್ದಾರೆ ಶುಕಾಚಾರ್ಯರು. ವಿಧಿವತ್ ಕಲ್ಪಿತಾಸನೆ ಆಸೀನಃ ಅಂದರೆ ಯಮ ನಿಯಮ, ಆಮೇಲೆ ಆಸನ. ಅದಕ್ಕಿಲ್ಲಿ ಧೀರಃ ಅನ್ನೋ ಶಬ್ದಕ್ಕೆ ಟಿಪ್ಪಣಿಕಾರರು ಅರ್ಥ ಬರೀತಾರೆ. ಯಮ ನಿಯಮ ಆಗಲೇ ಸಾಧಿಸಿದವನು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ ಇವೆಲ್ಲ ಯಮ ನಿಯಮಗಳನ್ನು ಆಗಲೇ ಸಾಧಿಸಿದವನಿಗೆ ಹಿಂದೆ ಶ್ಲೋಕಗಳಲ್ಲಿ ಬಂದಿದೆ. ರಾಜನಾಗಿರುವಾಗಲೇ ಈ ಇಂದ್ರಿಯ ಸುಖದ ಸ್ವರೂಪ ಎಂಥದ್ದು, ಇದರದ್ದು ಇಷ್ಟೇ, ಇದಕ್ಕಿಂತ ಹೆಚ್ಚಿನ ಸುಖ, ಇದಕ್ಕಿಂತ ಹೆಚ್ಚಿನದ್ದನ್ನು ಈ ಇಂದ್ರಿಯಗಳಿಂದ ಅಪೇಕ್ಷೆ ಮಾಡತಕ್ಕದ್ದಲ್ಲ, ಮಾಡಿದರೂ ಸಿಗುವಂಥದ್ದಲ್ಲ. ಆದ್ದರಿಂದ ಇದು ಉಪಾದೇಯ ಅಲ್ಲ, ಹೇಯ ಅಂತ ಸಿಂಹಾಸನದಲ್ಲಿ ಕುಳಿತು ಎಲ್ಲ ವಿಧ ಐಶ್ವರ್ಯವನ್ನು ಅನುಭವಿಸ್ತಾ ಇರುವಾಗಲೇ ಮನಸ್ಸಿನಲ್ಲಿ ವಿಮೃಶ್ಯತೌ ಹೇಯತಯಾ ಉಪಾತ್ತೌ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಇದು ಹೇಯ ಉಪಾದೇಯ ಅಲ್ಲ ಅಂತ ನಿರ್ಣಯ ಮಾಡಿಕೊಂಡಿದ್ದ ರಾಜ. ಆಗಲೇ ಯಮ ನಿಯಮಗಳನ್ನು ಸಾಧಿಸಿದ್ದ. ಅದನ್ನು ಮಾಡದೇ ಇದ್ದವರಿಗೆ ಅದನ್ನು ಸಾಧಿಸಿ ಆಮೇಲೆ ಇದರೊಳಗೆ ತೊಡಗಬೇಕು ಅನ್ನೋದನ್ನು ಧೀರಃ ಅನ್ನೋ ಶಬ್ದದಿಂದ ಟಿಪ್ಪಣಿಕಾರರು ಸೂಚಿಸ್ತಾ ಇದ್ದಾರೆ. ಗೃಹಾತ್ ಪ್ರವ್ರಜಿತೋ ಧೀರಃ. ಏನು ಮಾಡಬೇಕು? ಪುಣ್ಯತೀರ್ಥ ಜಲಾಪ್ಲುತಃ. ಮೊದಲು ಮನೆ ಬಿಡಬೇಕು. ಯಾಕೆ ಮನೆ ಬಿಡಬೇಕು ಅಂದರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ನಾವು ಕೇಳಿದ್ದೀವಿ. ಏನು ಸುತ್ತಮುತ್ತಲು ನೋಡ್ತೀವಿ, ಕೇಳ್ತೀವಿ, ಅದಕ್ಕೆ ಸಂಬಂಧಿಸಿದ ವಿಚಾರಗಳೇ ಮನಸ್ಸಿನಲ್ಲಿ ಬರ್ತವೆ. ಆದ್ದರಿಂದ ವಾತಾವರಣ ಬದಲಾದಾಗ ಮನಸ್ಸಿನಲ್ಲಿ ಬರೋ ವಿಚಾರಗಳು ಬದಲಾಗಲಿಕ್ಕೆ ಸಾಧ್ಯ. ಈ ಪ್ರಾಪಂಚಿಕ ವಿಷಯಗಳ ಮಧ್ಯೆ ಇದ್ದು ಅವುಗಳಿಂದ ಅಲಿಪ್ತನಾಗಿ ಅಂಟಿಕೊಳ್ಳದಂತೆ ಬದುಕಬೇಕಾದ್ರೆ ಒಂದು ವಿಶೇಷ ಯೋಗ್ಯತೆ ಬೇಕು. ಅಶಕ್ಯ ಅಸಂಭಾವಿತ ಏನಲ್ಲ, ಅದು ಸಾಧ್ಯ. ಅದನ್ನು ಮುಂದೆ ವಿಚಾರ ಮಾಡೋಣ. ಅಂತೂ ಇಲ್ಲಿ ಭಾಗವತದಲ್ಲಿ ಹೇಳಿದ್ದು ಗೃಹಾತ್ ಪ್ರವ್ರಜಿತಃ, ಮನೆ ಬಿಡಬೇಕು. ಎಲ್ಲಿ ಹೋಗಬೇಕು? ಪುಣ್ಯತೀರ್ಥ ಜಲಾಪ್ಲುತಃ, ಗಂಗಾದಿ ಪವಿತ್ರ ತೀರ್ಥಕ್ಕೆ, ಆ ತೀರ್ಥ ಸನ್ನಿಧಿಗೆ ಹೋಗಬೇಕು. ಅಲ್ಲಿ ಸ್ನಾನ ಮಾಡಬೇಕು. ಶುಚೌ, ಪರಿಶುದ್ಧವಾದ ವಿವಿಕ್ತೆ, ಏಕಾಂತವಾದ ಪ್ರದೇಶದಲ್ಲಿ ವಿಧಿವತ್ ಕಲ್ಪಿತಾಸನೆ, ವಿಧಿ ಪ್ರಕಾರ ಆಸನವನ್ನು ಮಾಡಿಕೊಳ್ಳಬೇಕು. ಏನು ವಿಧಿ ಪ್ರಕಾರ ಆಸನ ಅಂದರೆ ಚೈಲಾಜಿನ ಕುಶೋತ್ತರಂ ಅಂತ ಗೀತೆಯಲ್ಲಿ ಹೇಳ್ತಾರೆ. ಇದನ್ನು ಒಂದು ಕುಶ ಅಂದರೆ ದರ್ಭೆ ಚಾಪೆ ನೆಲದ ಮೇಲೆ ಹಾಕಬೇಕು. ಅದರ ಮೇಲೆ ಅಜಿನ ಅಂದರೆ ಮೃಗಚರ್ಮ, ಹುಲಿ, ಸಿಂಹ, ಚಿಗರೆ, ಯಾವುದೋ ಒಂದು ಮೃಗಚರ್ಮ. ಅದರ ಮೇಲೆ ಚೈಲ ಅಂದರೆ ಬಟ್ಟೆ, ಸ್ವಚ್ಛವಾದ ಬಟ್ಟೆ. ದರ್ಭೆ ಮೇಲೆ ಮೃಗಚರ್ಮ, ಅದರ ಮೇಲೆ ಮಡಿಕೆ ಮಾಡಿ ಹಾಕಿದ ಒಂದು ಸ್ವಚ್ಛವಾದ ಬಟ್ಟೆ. ಕ್ರಮೇಣ ನಿರ್ಮಿತೆ ಆಸನೆ, ಈ ಕ್ರಮದಿಂದ ನಿರ್ಮಿತವಾದ ಆಸನದ ಮೇಲೆ ಕುಳಿತುಕೊಳ್ಳಬೇಕು. ಆಸೀನಃ ಶುಚೌ ವಿವಿಕ್ತೆ ವಿಧಿವತ್ ಕಲ್ಪಿತಾಸನೆ ಆಸೀನಃ ಅಂತ ಹೇಗೆ ಧ್ಯಾನಕ್ಕೆ ತಯಾರಿಯನ್ನು ಮಾಡಿಕೊಳ್ಳಬೇಕು. ಮಾನಸಿಕವಾದ ತಯಾರಿ, ಪರಿಸರದಲ್ಲಿ ಬೇಕಾದ ತಯಾರಿ, ಎಲ್ಲಿ ಕೂತ್ಕೋಬೇಕು, ಹೇಗೆ ಕೂತ್ಕೋಬೇಕು, ಯಾವ ಮನಸ್ಥಿತಿ ಉಳ್ಳವನಾಗಿರಬೇಕು, ಇದೆಲ್ಲ ವಿವರಗಳನ್ನು ಶುಕಾಚಾರ್ಯರು ಪರೀಕ್ಷಣ್ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಯಾಕೆ ಗೃಹಾತ್ ಪ್ರವ್ರಜಿತಃ? ಇಲ್ಲಿ ಸ್ವಲ್ಪ ವಿಚಾರಣೀಯವಾದ ಅಂಶಗಳಿವೆ. ಅದನ್ನೊಂದು ಹೇಳಿ ಇವತ್ತಿನ ಅನುಸಂಧಾನವನ್ನು ಮುಗಿಸ್ತಾ ಇದ್ದೇನೆ. ನಾವು ಮನೆಯಲ್ಲೇ ಇದ್ದುಕೊಂಡು ಸಾಧನೆ ಮಾಡಬಹುದಾ? ಮುಪ್ಪು ಬಂದಾಗ ಮನೆ ತೊರೆದು ಹೋಗಲೇಬೇಕಾ? ವೇದವ್ಯಾಸರು ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ. ದಾಂತಸ್ಯ ಕಿಂ ಅರಣ್ಯೇನ ತಥಾ ದಾಂತಸ್ಯ ಭಾರತ. ಇಂದ್ರಿಯಗಳ ಮೇಲೆ ನಿಗ್ರಹ ಇದ್ದು ಅಂಟಿಕೊಳ್ಳದೆ, ಸುತ್ತಮುತ್ತಲಿನ ಪರಿಸರಕ್ಕೆ ಅಂಟದೆ, ಅದರಿಂದ ಪ್ರಭಾವಿತನಾಗದೆ ಬದುಕುವ ಯೋಗ್ಯತೆ, ಅಂಥ ಮನಸ್ಸಿನ ಮೇಲಿನ
ಒಂದು ವಶಿತ್ವ ನಿಮಗಿದ್ದರೆ ನೀವು ಅರಣ್ಯಕ್ಕೆ ಹೋಗಬೇಕಾಗಿಲ್ಲ ಅಂತ ಹೇಳ್ತಾರೆ. ದಾಂತಸ್ಯ ಇಂದ್ರಿಯ ನಿಗ್ರಹವುಳ್ಳಂಥ, ಮನಸ್ಸಿನ ಮೇಲೆ ನಿಗ್ರಹವುಳ್ಳಂಥವನಿಗೆ ಕಿಂ ಅರಣ್ಯೇನ, ಅರಣ್ಯಕ್ಕೆ ಹೋಗಿ ಏನು ಪ್ರಯೋಜನ? ಯಾಕೆಂದರೆ ಮನೆಯಲ್ಲಿದ್ದರೂ ಮಾನಸಿಕವಾಗಿ ಅರಣ್ಯದಲ್ಲಿದ್ದ ಹಾಗೆ ಇರ್ತಾನೆ ಅವನು, ಯಾವುದಕ್ಕೂ ಅಂಟಿಕೊಂಡಿರೋದಿಲ್ಲ. ತಾನಾಯಿತು, ತನ್ನ ಸಾಧನೆ ಆಯಿತು. ಕಿಂ ಅದಾಂತಸ್ಯ ಭಾರತ, ಇಲ್ಲ ಇಂದ್ರಿಯ ನಿಗ್ರಹವೇ ಇಲ್ಲ ನನಗೆ ಅಂದರೆ ಕಿಂ ಅರಣ್ಯೇನ, ಅದಾಂತನಾದರೆ, ಮನಸ್ಸಿನ ಮೇಲೆ ನಿಗ್ರಹ ಇಲ್ಲ ಅಂತಾದರೆ ನೀವು ಹೋಗಿ ಅಲ್ಲಿ ಅರಣ್ಯದಲ್ಲಿ ಕೂತರು ಹೆಂಡತಿ ಹೇಗಿದ್ದಾಳೋ, ಮಕ್ಕಳು ಹೇಗಿದ್ದಾರೋ, ಮೊಮ್ಮಕ್ಕಳು ಹೇಗಿದ್ದಾರೋ, ಎಲ್ಲೆಲ್ಲಿ ಏನೇನು ನಡೀತಾ ಇದೆಯೋ, ಏನು ಮಾಡ್ತಿದ್ದಾರೋ, ಇವ್ರ ಸ್ವಭಾವ ಹೀಗೆ, ಇವ್ರು ಹೀಗೆ ಮಾಡ್ತಾರೆ ಅಂತ ಮನೆ ವಾರ್ತೆಯನ್ನೇ ಆ ಅರಣ್ಯದ ಮರದ ಕೆಳಗೆ ಕೂತ್ಕೊಂಡು ವಿಚಾರ ಮಾಡ್ತೀವಿ, ಧ್ಯಾನ ಹತ್ತೋದಿಲ್ಲ. ಮನೋನಿಗ್ರಹ ಇಲ್ಲ ಅಂತಾದರೆ ಅರಣ್ಯಕ್ಕೆ ಹೋಗಿಯೂ ತೀರ್ಥಕ್ಷೇತ್ರಗಳಿಗೆ ಹೋಗಿಯೂ ಪ್ರಯೋಜನ ಇಲ್ಲ. ಮನೋನಿಗ್ರಹ ಇದೆ ಅಂತಾದರೆ ಇದ್ದಲ್ಲೇನೆ ಯಾವುದನ್ನು ಅಂಟಿಸಿಕೊಳ್ಳದಂತೆ ನಮ್ಮ ಲಕ್ಷ್ಯದಲ್ಲೇ ಮನಸ್ಸನ್ನು ಕೇಂದ್ರೀಕರಿಸಿ ಬಾಳಲಿಕ್ಕೆ ಸಾಧ್ಯ. ಇದು ನಿಜ. ಇಂಥ ವಿಷಯಗಳಲ್ಲಿ ಅವರವರೇ ನಿರ್ಣಯ ಮಾಡಿಕೊಳ್ಬೇಕು. ಅವರವರ ಮನಸ್ಸಿನ ಸಾಮರ್ಥ್ಯವನ್ನು ನೋಡಿಕೊಂಡು ಅವರವರೇ ನಿರ್ಣಯ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತದೆ. ಇನ್ನೊಬ್ಬರಿಗೆ ಹೇಳೋದು ಕಷ್ಟ. ನೋಡಿ, ಮುಪ್ಪಿನಲ್ಲಿ ಮಕ್ಕಳ ಜೊತೆಗೋ ಮೊಮ್ಮಕ್ಕಳ ಜೊತೆಗೆ ಇರುವವರನ್ನು ನಾನು ಸಮೀಪದಿಂದ ಕಂಡಿದ್ದೇನೆ. ಹೋದ ಸಲ ಭಾರತಕ್ಕೆ ಹೋದಾಗ ಒಬ್ಬರು ತಮ್ಮ ಗೋಳನ್ನು ನನ್ನ ಮುಂದೆ ತೋಡ್ಕೊಂಡ್ರು. ಇಲ್ಲಿದ್ದು ಅವರು ಅಲ್ಲಿಗೆ ತಿರುಗಿ ಹೋಗಿದ್ದಾರೆ, ಮಕ್ಕಳು ಸೊಸೆಂದರು ಇಲ್ಲೇ ಇದ್ದಾರೆ. ನೋಡ್ರಿ, ಸೊಸಿ ದಿನ ರಾತ್ರಿ ಫೋನ್ ಮಾಡ್ತಾಳೆ, ಹೆಂಗಿದ್ದೀರಿ ಮಾವನವರೇ ಅಂತ ವಿಚಾರಿಸ್ತಾಳೆ. ಮಗ ಎಲ್ಲೋ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಒಂದು 5 ನಿಮಿಷ ತಂದೆ ಜೊತೆಗೆ ಫೋನ್ ಮಾಡಿ, ಹೇಗಿದ್ದೀಯಾ, ಒಬ್ಬನೇ ಇದ್ದೀನಿ, ಇಲ್ಲಿ ಹೆಂಡತಿ ಇಲ್ಲ, ನನಗೆ ಯಾರಿಲ್ಲ, ಈ ವಯಸ್ಸಿನಲ್ಲಿ ಒಂಟಿಯಾಗಿ ಇಷ್ಟು ದೂರ ಇದ್ದೀನಿ, ಹೇಗಿದ್ದೀಯಾ ಅಂತ ದಿನಕ್ಕೊಂದು 5 ನಿಮಿಷ ಫೋನ್ ಮಾಡಿ ವಿಚಾರಿಸ್ಲಿಕ್ಕೆ ಇವನಿಗಾಗಲ್ವಾ? ಮಾತನಾಡ್ತಾ ಆ ವೃದ್ಧನ ಕಣ್ಣಲ್ಲಿ ನೀರು. ಇನ್ನೊಬ್ಬ ವೃದ್ಧೆ ಈ ಕೊರೋನಾ ಆಗಿ ಎಲ್ಲೋ ಬೇರೆ ಊರಲ್ಲಿ ಉಳ್ಕೊಂಡಿದ್ದಾರೆ. 2 ತಿಂಗಳಾಯಿತು, ಮಗಂದು ಫೋನ್ ಬಂದಿಲ್ಲ. ಏನು, ಇನ್ನೊಬ್ಬ ಮಗನ ಮನೆಯಲ್ಲಿದ್ದಾರೆ. ಆದರೆ ಹಿರಿಯ ಮಗ ಅನ್ನಿಸ್ಕೊಂಡವನು 2 ತಿಂಗಳಾದರೂ ಹೇಗಿದ್ದೀಯಮ್ಮ, ಕೊರೋನಾ ಎಲ್ಲ ಕಡೆಗೆ ಹರಡಿದೆ, ಆರೋಗ್ಯವಾಗಿದೆಯಾ ಅಂತ ಒಂದು ಮಾತು ಕೇಳೋ ಪದ್ಧತಿ ಇರ್ತದೋ ಇಲ್ಲೋ. ಆ ತಾಯಿ ನೆನೆದು ಅಳ್ತಾಳೆ. ಮುಪ್ಪಿನ ಕಾಲಕ್ಕೆ ವೃದ್ಧ ಜೀವಿಗಳಿಗೆ ಮಕ್ಕಳು 2 ಒಳ್ಳೆ ಮಾತಾಡಬೇಕು, ನಮ್ಮನ್ನು ಪ್ರೀತಿಸ್ತಾ ಇರಬೇಕು, ನಾವು ಅವರಿಗೆ ಹೊರೆ ಅನ್ನಿಸ್ಬಾರ್ದು. ಇವೆಲ್ಲ ಸಣ್ಣ 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 ಕಾಳಜಿಗಳಿರ್ತವೆ. ಇವುಗಳಿಂದ ತಪ್ಪಿಸಿಕೊಂಡು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗುವಂಥ ಸಾಮರ್ಥ್ಯ ನಮಗಿದೆಯೇ? ಇದು ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಅವರು ನಮ್ಮನ್ನು ವಿಚಾರಿಸಿದ್ರೇನು, ವಿಚಾರಿಸದೇ ಇದ್ರೇನು, ನಮಗೆ ಗಮ್ಯಸ್ಥಾನ, ಗಂತವ್ಯ ಬೇರೆ ಇದೆ, ಅದರ ಕಡೆಗೆ ಗಮನ ಕೊಡೋಣ. ಇವರು ನಮ್ಮನ್ನು ಅಲಕ್ಷಿಸಿದ್ರೇನು, ಉಪಚರಿಸಿದ್ರೇನು, ನಮ್ಮ ಮಾತು ಕೇಳಿದ್ರೇನು, ಕೇಳದೇ ಇದ್ರೇನು, ಈ ಒಂದು ಮಾನಸಿಕವಾದ ದಾರ್ಢ್ಯ, ಈ ಸುತ್ತಮುತ್ತಲಿನ ಪರಿಸರದ ಪ್ರಚೋದನೆಗೆ ಅಂಟಿಕೊಳ್ಳದೆ ಸಾಧನೆಯಲ್ಲಿ ತೊಡಗಬಹುದಾದ ಮನಸ್ಸಾಮರ್ಥ್ಯ ಇದ್ದರೆ ವೇದವ್ಯಾಸರು ಹೇಳಿದ ಹಾಗೆ ಮನೆಯಲ್ಲಿಯೇ ಇರಬಹುದು. ಅದಿಲ್ಲವಾದರೆ ಗೃಹಾತ್ ಪ್ರವ್ರಜಿತ, ಭಾಗವತದಲ್ಲಿ ಹೇಳಿದ ಹಾಗೆ ಮನೆಯಿಂದ ದೂರ ಹೋಗಬೇಕು. ಯೂಟ್ಯೂಬ್ನಲ್ಲಿದೆ. ನಮಗಿಂತ ಗುಜರಾತಿಗಳು ಈ ವಿಷಯದಲ್ಲಿ ಒಂದು ಹೆಜ್ಜೆ ಮುಂದು. ಮುಕ್ತಿ ಅಂತೇನೋ ಒಂದು ಹೆಸರಿದೆ ಅದಕ್ಕೆ. ಕಾಶಿಯಲ್ಲಿ ಒಂದು ಸಾಯಲಿಕ್ಕೆ ಅಂತಲೇ ಬಂದು ಇರುವವರಿದ್ದಾರೆ. ರೂಮ್ಗಳನ್ನು ಮಾಡ್ಕೊಂಡಿದ್ದಾರೆ. ಕೈಯಲ್ಲಿ ದುಡ್ಡಿರುವಾಗ ಒಂದೊಂದು ರೂಮು, ಗಂಗಾ ತಟಾಕದಲ್ಲಿ ಪ್ರಾಣ ಬಿಡಬೇಕು ಮುಪ್ಪಿನ ಕಾಲದಲ್ಲಿ ಅಂತ ರೂಮ್ ಮಾಡಿಕೊಂಡು ಆ ಪ್ಲ್ಯಾನ್ ಪ್ರಕಾರ ಅಲ್ಲಿ ಬಂದಿದ್ದಾರೆ. ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡಿದ್ದಾರೆ.
ಏನಿಲ್ಲ, ಸಾವಿನ ಪ್ರತೀಕ್ಷೆ ಮಾಡ್ತಾ ಕೂತಿದ್ದಾರೆ. ಯಾರೋ 8 ದಿವಸದಿಂದ ಉಪವಾಸ, ಯಾರೋ 15 ದಿವಸದಿಂದ ಉಪವಾಸ. ಗಂಗಾ ತಟಾಕದಲ್ಲಿ ಮರಣ ಆಗಬೇಕು. ಅವರ ಮುಖ ನೋಡಿದಾಗ ಆಗಲೇ ಆರೆ ಸತ್ತಂತೆ ಇದ್ದಾರೆ. ಏನಿಲ್ಲ, ಕೆಲವರು ಗಂಗಾ ನದಿ ನಿಟ್ಟಿಸ್ತಾ ಇಡೀ ದಿವಸವನ್ನು ಕಳೆಯುವವರಿದ್ದಾರೆ. ಎಷ್ಟೊತ್ತು ಭಜನೆ ಮಾಡ್ತೀರಿ, ಎಷ್ಟೊತ್ತು ಧ್ಯಾನ ಮಾಡ್ತೀರಿ? ಗಟ್ಟಿ ಇದ್ದಾರೆ ಇನ್ನು. ಇವರು ಶಾಸ್ತ್ರವನ್ನು ಅಪಾರ್ಥ ಮಾಡಿಕೊಂಡಿದ್ದಾರಾ ಅಂತ ನನಗೆ ಮನಸ್ಸಲ್ಲಿ ಗೊತ್ತಿಲ್ಲ. ಹೀಗೆ ಅಂಗಾಂಗಗಳು ದೃಢವಾಗಿ ಇರುವವನು ವಯಸ್ಸಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲೊಂದು ಹೋಗಿ ರೂಮ್ ಮಾಡಿಕೊಂಡು ಉಪವಾಸ ಮಾಡಿ ಮರಣದ ಪ್ರತೀಕ್ಷೆ ಮಾಡ್ತಾ ಕಾಯೋದು ಉಚಿತವೇ ಅನ್ನೋ ಪ್ರಶ್ನೆಯು ಮನಸ್ಸಿಗೆ ಬರ್ತದೆ. ಇವೆಲ್ಲ ಅವರವರೇ ಮಾಡಿಕೊಳ್ಳಬೇಕಾದ ನಿರ್ಧಾರಗಳು. ಶಾಸ್ತ್ರಗಳು ದೇ ಆರ್ ಜಸ್ಟ್ ಗೈಡ್ಲೈನ್ಸ್. ನಾನು ಹಿಂದೆಯೂ ಈ ಮಾತನ್ನು ಹೇಳಿದ್ದೇನೆ. ಅಂತೂ ಪ್ರಕೃತ ಸಮಯ ಮುಗಿತಾ ಬಂತು. ಪ್ರಕೃತ ಶುಕಾಚಾರ್ಯರು 2 ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಒಂದು, ಗತ ಸಾಧ್ವಸಹ, ಮೃತ್ಯುವಿನ ಭಯವನ್ನು ತೊರಿಬೇಕು. ಯಾಕೆಂದರೆ ಇದೊಂದು ಪಯಣ. ಹಾಗೆ ಬಾಲ್ಯ, ಯೌವನ, ವೃದ್ಧಾಪ್ಯದ ಶರೀರಗಳನ್ನು ದಾಟಿ, ಯೌವನದ ಶರೀರವನ್ನು ದಾಟಿ ವೃದ್ಧಾಪ್ಯಕ್ಕೆ ಬಂದಿದ್ದೀವೋ ಅದರಂತೆ ಈ ಶರೀರವನ್ನು ಕಳೆದುಕೊಂಡು ಇನ್ನೊಂದು ಶರೀರ ಬರ್ತದೆ. ತಥಾ ದೇಹಾಂತರ ಪ್ರಾಪ್ತಿ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಕಳೆದು ಹೋಗ್ತೇನೆ, ಸಾವು ಬಂತು ಅಂತೂ ಎಲ್ಲ ಮುಗಿದು ಹೋಯಿತು ಅನ್ನೋ ಭಯವನ್ನು ತೊರಿಬೇಕು. ಇದು ಮೊದಲನೇ ವಿಷಯ, ಗತ ಸಾಧ್ವಸಹ. ಎರಡನೆಯದು, ಗ್ರಹಾತ್ ಪ್ರವ್ರಜಿತ. ಇಲ್ಲಿ ಇದ್ದುಕೊಂಡು ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಮನಸ್ಸು ಇನ್ನೂ ಕೆಳಕ್ಕೆ ಹೋಗ್ತಾ ಇದೆ ಅಂತ ಅನಿಸಿದಾಗ ಆ ಸ್ಥಳವನ್ನು ತೊರೆದು ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ 2 ವಿಷಯಗಳನ್ನು ಈ ಮೂಲಕ ಶುಕಾಚಾರ್ಯರು ನಮಗೆ ತಿಳಿಸಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಅನುಸಂಧಾನವನ್ನು ಮುಗಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಸ್ವಲ್ಪ ಹೆಚ್ಚು ಸಮಯ ತಗೊಂಡೆ ದಿನಕ್ಕಿಂತ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಇಲ್ಲಾಂದರೆ ಇವತ್ತಿನ ಅನುಸಂಧಾನವನ್ನು ಮುಗಿಸ್ತೀನಿ.